ರಾಯಚೂರಲ್ಲಿರೋ ಬೋಳ್ಬಂಡಿ ತಿಮ್ಮಪ್ಪ ಸ್ವಾಮಿ ಟೆಂಪಲ್ನ ಇವತ್ತು ನಿಮ್ಮೆಲ್ಲರಿಗೂ ದರ್ಶನ ಮಾಡಿಸ್ತಾ ಇದ್ದೀನಿ. ಗಾಯ್ಸ್, ಆ ಟೆಂಪಲ್ ಎಲ್ಲಿದೆ ಏನು ಅಂಥೇಳಿ ನಿಮಗೆ ಮುಂದೆ ಹೇಳ್ತೀನಿ ನಾನು. ತಪ್ಪದೆ ಫುಲ್ ವ್ಲಾಗ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗಾಯ್ಸ್, ತಿಮ್ಮಪ್ಪ ಸ್ವಾಮಿ ಟೆಂಪಲ್ಗೆ ಹೋಗೋ ದಾರಿಯಲ್ಲಿ ಚಿಕ್ಕ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ. ಬನ್ನಿ ಹೋಗಿ ದರ್ಶನ ಮಾಡ್ಕೊಳ್ಳೋಣ. ತಿಮ್ಮಪ್ಪ ಸ್ವಾಮಿ ಟೆಂಪಲ್ಗೆ ಹೋಗೋ ದಾರಿಯಲ್ಲಿ ಚಿಕ್ಕ ಚಿಕ್ಕ ಕೆರೆಗಳು, ತುಂಬ ಚೆನ್ನಾಗಿರುತ್ತೆ ಅಟ್ಮಾಸ್ಫಿಯರ್. ನಿಮ್ಗೆಲ್ಲರಿಗೂ ತೋರಿಸ್ತೀನಿ, ಖಂಡಿತ ಫುಲ್ ಬ್ಲಾಗ್ ನೋಡಿ. ಗಾಯ್ಸ್, ಈ ಟೆಂಪಲ್ ಮುಂಚೆ ಭಾಳ ಚಿಕ್ಕ ಟೆಂಪಲ್ ಆಗಿತ್ತು. ಈಗ ಸ್ವಲ್ಪ ಈಗ ಕಟ್ಸಿದ್ದಾರೆ, ಚೆನ್ನಾಗೇ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಗಾಯ್ಸ್, ಈ ಮರ ನಾನು ಚಿಕ್ಕವನಿದ್ದಾಗಿಂದನೂ ನೋಡ್ತಾ ಇದ್ದೀನಿ. ಒನ್ಸ್ ನೀವು ಲೊಕೇಶನ್ ನೋಡಿ, ತುಂಬ ಚೆನ್ನಾಗಿದೆ. ಇಲ್ಲೊಂದು ಚಿಕ್ಕ ಹಳೆ ಬಾವಿ ಇದೆ. ಬನ್ನಿ ಫ್ರೆಂಡ್ಸ್, ನಾವು ಹೋಗಿ ನೋಡೋಣ. ಒಂದು 10 years ಕಂಪೇರ್ ಮಾಡಿದ್ರೆ ತುಂಬ ಚೇಂಜ್ ಆಗಿದೆ ಇಲ್ಲಿ. ಮುಂಚೆ ಇದಿರಲಿಲ್ಲ, ಈ ಥರ ಒಂಥರ ಗೇಟ್ ಥರ ಮಾಡಿದ್ದಾರೆ. ಈಗ ಒಂದು ಚಿಕ್ಕ ಬಾವಿ ಇದೆ, ಭಾಳ ಹಳೇದು ಅನ್ಕೊತೀನಿ. ಸುಮಾರು ಒಂದು 100-200 ಇಯರ್ಸಿಂದ ಈ ಬಾವಿ ಇಲ್ಲೇ ಇದೆ ಅನ್ಕೊತೀನಿ ನಾನು. ತಿಮ್ಮಪ್ಪ ಗುಡಿ ಹತ್ತಿರದಲ್ಲೇ ಇದ್ದೀವಿ. ಬನ್ನಿ ಹೋಗಿ ನೋಡೋಣ, ದರ್ಶನ ಮಾಡ್ಕೊಳ್ಳೋಣ. ಗಾಯ್ಸ್, ಇಲ್ಲಿ ಹಳೆ ಟೆಂಪಲ್ ಇತ್ತು. ಆ ಟೆಂಪಲ್ ಇದು ಮಾಡಿ ಈಗ ಹೊಸ ಟೆಂಪಲ್ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಕನ್ಸ್ಟ್ರಕ್ಷನ್ ಕೂಡ ಆನ್ ಇದೆ, ನೋಡ್ಬೋದು ನೀವು ಇಲ್ಲಿ. ತಿಮ್ಮಪ್ಪ ಗುಡಿ ಸ್ವಾಮಿ ಟೆಂಪಲಲ್ಲಿರೋ ಇದು ಪಾರ್ಕಿಂಗ್ ಏರಿಯಾ. ಗಾಯ್ಸ್, ನೋಡಿ ಎಷ್ಟು ದೊಡ್ಡ ಜಾಗ ಇದೆ. ಅಲ್ಲಿ ಕಲ್ಯಾಣ ಮಂಟಪ ಇದೆ. ಇದೆ ಕಲ್ಯಾಣ ಮಂಟಪ. ಗಾಯ್ಸ್, ನಾನು ಆಗಲೇ ಹೇಳಿದ್ನಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತೇಳಿ. ನೋಡಿ, ಟೆಂಪಲ್ ಪಿಲ್ಲರ್ಸ್ ಎಲ್ಲ ರೆಡಿ ಆಗ್ತಾ ಇದೆ. ನೀವು ನೋಡ್ಬೋದು ಗರ್ಭಗುಡಿ ಕೂಡ. ಈಗ ಮುಂದೋಗಿ ತೋರಿಸ್ತೀನಿ ನಿಮಗೆ.
ಗಾಯ್ಸ್, ಬೋಳ್ಬಂಡಿ ತಿಮ್ಮಪ್ಪ ಸ್ವಾಮಿ ಟೆಂಪಲ್ ಮೂರ್ತಿ ಅಲ್ಲಿ ಆ ಗರ್ಭಗುಡಿಯಲ್ಲಿತ್ತು ಮುಂಚೆ. ಆ ಪ್ಲೇಸಿಂದ ತೆಗೆದು ಈಗ ಇಲ್ಲಿಟ್ಟಿದ್ದಾರೆ. ಸ್ವಯಂಭೂವಾಗಿ ಬಂದಿದ್ದ ಮೂರ್ತಿ ಇನ್ನು ಅಲ್ಲೇ ಇದೆ ಅಂತೆ. ಅದನ್ನು ತೆಗಿಬಾರ್ದು ಅಂತೇಳಿ ಅಲ್ಲೇ ಇಟ್ಟಿದ್ದಾರೆ. ಫಸ್ಟ್ ಅದನ್ನು ನಿಮಗೆ ತೋರಿಸ್ತೀನಿ ಗೈಸ್. ಆ್ಯಕ್ಚುಲಿ ನಾನು ಇಲ್ಲಿರೋ ಸ್ವಯಂಭೂ ಅದು ತಿಮ್ಮಪ್ಪ ಸ್ವಾಮಿ ಮೂರ್ತಿ ಏನಿದೆ ಅಲ್ಲ, ಅದನ್ನು ನಾನು ತೆಗೆದು ಆ್ಯಕ್ಚುಲಿ ಅಲ್ಲಿಟ್ಟಿದ್ದಾರೇನೋ ಅಂತ ಅಂದ್ಕೊಂಡೆ, ಅಲ್ಲಿ ಪ್ರತಿಷ್ಠಾಪನೆ ಮಾಡಿದಾರೇನೋ ಅಂದ್ಕೊಂಡೆ. ಆಮೇಲೆ ಕನ್ಸ್ಟ್ರಕ್ಷನ್ ಮುಗಿದ್ಮೇಲೆ ತಂದು ಮತ್ತೆ ಇಲ್ಲಿ ಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಅಂದ್ಕೊಂಡೆ. ಬಟ್ ಸಾರಿ, ಐ ವಾಸ್ ರಾಂಗ್. ಆ ಸ್ವಯಂಭೂವಾಗಿ ಆ ಕಲ್ಲೇನಿರುತ್ತಲ್ಲ ದೇವ್ರದ್ದು ಇನ್ನೂ ಇಲ್ಲೇ ಇದೆ ಅಂತೆ, ತೆಗ್ದಿಲ್ಲ. ಹಂಗೆ ತೆಗಿಬಾರ್ದು ಅಂತೇಳಿ ದೊಡ್ಡವ್ರು ಹೇಳಿದ್ರಂತೆ. ಅದಕ್ಕೆ ಅದನ್ನು ಇಲ್ಲೇ ಇಟ್ಟು ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ದಾರೆ. ಇನ್ನು ಕೆಲವು ತಿಂಗಳಲ್ಲೇ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿದ್ದವರು. ಬಟ್ ನೋಡಬೇಕು. ಪಿಲ್ಲರ್ಸ್ ಸಲುವಾಗಿ ಕಾಲಮ್ಸ್ ಹಂಗೆ ಬಿಟ್ಟಿದ್ದಾರೆ. ಇಲ್ಲಿ ಪಿಲ್ಲರ್ಸ್ ಬರ್ತವೆ. ಬೆಳ್ಳಿದು ತಿಮ್ಮಪ್ಪ ಸ್ವಾಮಿ ಮೂರ್ತಿ ಏನಿದೆಯಲ್ಲ, ಅದನ್ನು ಅಲ್ಲಿಟ್ಟಿದ್ದಾರೆ ಫ್ರೆಂಡ್ಸ್. ನಾನು ಆ್ಯಕ್ಚುಲಿ ಸ್ವಯಂಭೂವಾಗಿರೋ ಮೂರ್ತಿ ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾಯಿದ್ದಲ್ಲ, ಇಲ್ಲಿಂದ ತೆಗೆದು ಅಲ್ಲಿಟ್ಟಿದ್ದಾರೇನೋ ಅಂದ್ಕೊಂಡೆ. ಬಟ್ ಅಲ್ಲಿಗೆ ಹೋಗಿ ಎಂಕ್ವೈರಿ ಮಾಡಿದಾಗ ಹೇಳಿದ್ರು ಅವರು, ಕಲ್ಲು ಇಲ್ಲೇ ಇದೆ. ಮೇನ್ ಕಲ್ಲೇನಿರುತ್ತಲ್ಲ ತಿಮ್ಮಪ್ಪ ಸ್ವಾಮಿ ಉದ್ಭವ ಆಗಿರೋದು, ಆ ಕಲ್ಲು ಇಲ್ಲೇ ಇದೆ. ಅದನ್ನು ದೊಡ್ಡವ್ರು ಹೇಳಿದ್ರಂತೆ, ಅದನ್ನು ತೆಗಿಬಾರ್ದು ಅಂತೇಳಿ. ಹಂಗಾಗಿ ಅವ್ರು ಇಲ್ಲೇ ಇಟ್ಟಿದ್ದಾರೆ. ಭಕ್ತರು ಯಾರ್ಯಾರು ಬರ್ತಾರೋ ಅವ್ರಿಗೆ ಒಂದು ದರ್ಶನ ಮಾಡ್ಕೊಳ್ಬೇಕಂತೇಳಿ ಇದ್ರದ್ದು ತಿಮ್ಮಪ್ಪ ಸ್ವಾಮಿದು ಬೆಳ್ಳಿದ ಮೂರ್ತಿ ಏನಿದೆಯಲ್ಲ ಅದನ್ನು ಅಲ್ಲೇ ಇಟ್ಟಿದ್ದಾರೆ ಮೇಲ್ಗಡೆ. ಗಾಯ್ಸ್, ಅರೌಂಡ್ 10 crore rupees ಪಬ್ಲಿಕ್ ಫಂಡ್ ರೈಸ್ ಮಾಡಿದ್ದಾರಂತೆ ಈ ಟೆಂಪಲ್ ಕಟ್ಸೋಕ್ಕೆ. ನೀವು ನೋಡ್ಬೋದು ಹಿಂದ್ಗಡೆ ಪಿಲ್ಲರ್ಸ್. ಅರೌಂಡ್ 10 crore rupeesಲ್ಲಿ ಈ ತಿಮ್ಮಪ್ಪ ಸ್ವಾಮಿ ಟೆಂಪಲ್ ಕನ್ಸ್ಟ್ರಕ್ಟ್ ಆಗ್ತಾಯಿದೆ. ನಿಮ್ಗೆ ತೋರಿಸ್ತೀನಿ. ಯಾರು ಗುಡಿ ಕಟ್ತಾ ಇದ್ದಾರಲ್ಲ ಅವರು ತಮಿಳ್ನಾಡಿಂದ ಬಂದಿದ್ದಾರಂತೆ. ಎದಕ್ಕಂದರೆ ಯಾರು ಬೇಕವರು ಟೆಂಪಲ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಬರೋಲ್ಲ. ಇದಕ್ಕೊಂದು ಸಪ್ರೇಟ್ ಟೀಮ್ ಇರುತ್ತೆ. ತುಂಬ ನಿಷ್ಠವಾಗಿರ್ತಾರೆ ಅವರು. ಅಂಥವರೇ ಕಟ್ಟಬೇಕಾಗುತ್ತೆ. ನಿಮಗೆ ತೋರಿಸ್ತೀನಿ ಕನ್ಸ್ಟ್ರಕ್ಷನ್ ವರ್ಕ್ ಹೆಂಗೆ ನಡೀತಾ ಇದೆ ಅಂತ. ಗೈಸ್, ಪಿಲ್ಲರ್ ನೋಡಿ. ಗಾಯ್ಸ್, ನೀವು ಇಲ್ಲಿ ನೋಡ್ಬೋದು ಯಾವ ಥರ ಇವರು ವಿಗ್ರಹಗಳನ್ನ ಕಲ್ ಮೇಲೆ ಕೆತ್ತಾ ಇದ್ದಾರೆ ಅಂತೇಳಿ. ಎಲ್ಲ ತಮಿಳ್ನಾಡಿಂದ ಬಂದವರೇ ಇದನ್ನೆಲ್ಲ ಈ ಸ್ಟೋನ್ಸ್ ಮೇಲೆ ಇವೆಲ್ಲ ಕೆತ್ತಾ ಇದ್ದಾರೆ ಮೂರ್ತಿಗಳು. ಈ ನಾಯಿ ನೋಡಿ ಆರಾಮಾಗಿ ಮಲಗಿದೆ. ಬಿಸಿಲು ತುಂಬ ಜಾಸ್ತಿ ಅಲ್ಲ ನಮ್ಮ ರಾಯಚೂರಲ್ಲಿ. ಈ ಕಲ್ಲುಗಳ ಮೇಲೆ ಎದಕ್ಕೆ ಮಲಗಿದೆ ಅಂದರೆ, ಈ ಕಲ್ಲು ತುಂಬ ಒಂದು ತಂಪಿರುತ್ತೆ ಗಾಯ್ಸ್, ತುಂಬ ತಂಪಿರುತ್ತೆ. ಅದಕ್ಕೆ ಕಲ್ಲುಗಳ ಮೇಲೆ ರಿಲ್ಯಾಕ್ಸ್ ಆಗ್ತಾಯಿದೆ. ಇದು ಟೆಂಪಲ್ ಮೇನ್ ಎಂಟ್ರೆನ್ಸ್ ಇಲ್ಲಿಂದಿತ್ತು ಅವಾಗ. ಇಲ್ಲಿ ಬಂದು ಆ್ಯಕ್ಚುಲಿ ಅಲ್ಲೇನು ನೀವು ನೋಡ್ತಾ ಇದ್ದಾರಲ್ಲ ಹಂಗೆ ಹಿಂಗೆ ಒಳಗಡೆ ಬರಬೇಕಾಗಿತ್ತು. ಇಲ್ಲಿ ಸ್ವಯಂಭೂ ತಿಮ್ಮಪ್ಪ ಸ್ವಾಮಿ ಕಲ್ಲಿದೆ. 1 yearಲ್ಲೇ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿ ಅರೌಂಡ್ 3 months ಆಯಿತು. ಗಾಯ್ಸ್, ಕನ್ಸ್ಟ್ರಕ್ಷನ್ಗೆ ಇದೇನು ಯೂಸ್ ಮಾಡ್ತಾ ಇದ್ದಾರಲ್ಲ, ಇದು ಆ್ಯಕ್ಚುಲಿ ಸಿಮೆಂಟ್ ಅಲ್ಲ,
ಬೆಲ್ಲ ಸುಣ್ಣ ಅದನ್ನು ಹಾಕಿ ಇದು ಮಾಡ್ತಾಯಿದ್ದಾರೆ. ಸಿಮೆಂಟ್ ಯೂಸ್ ಮಾಡ್ತಿಲ್ಲ. ಆ್ಯಕ್ಚುಲಿ ಸಿಮೆಂಟಿಗೆ ಕೂಡ ಕಲ್ಲುಗಳು ಕೂಡ ಇವಲ್ಲಂತೆ. ಇದು ನೋಡ್ಬೋದು, ಬೆಲ್ಲ ಸುಣ್ಣ ಇದೆ ಗಾಯ್ಸಲ್ಲಿ. ಅದನ್ನೊಂಥರ ಇದು ಮಾಡಿ ಕಲ್ಲಿನ ಥರ ಒಂಥರ ಮುದ್ದೆ ಥರ ಮಾಡಿ ಪ್ರೆಸ್ ಮಾಡಿ ಸ್ಟಿಕ್ ಮಾಡ್ತಾರೆ. ಅದನ್ನು ಬೆಲ್ಲ ಸುಣ್ಣ ಯೂಸ್ ಮಾಡಿ ಈ ಟೆಂಪಲ್ಸ್ ಪಿಲ್ಲರ್ಸ್ಗೆ ಸ್ಟಿಕ್ ಮಾಡಿ ಅದನ್ನು ಒಂದರ ಮೇಲೆ ಒಂದು ಕೂಡಿಸೋ ಸ್ಟೈಲ್ ಏನಿದೆಯಲ್ಲ, ಈ ಟೆಕ್ನಿಕ್ನ ತಮಿಳ್ನಾಡವರು ತುಂಬ ಫಾಲೋ ಆಗ್ತಾರೆ. ಗಾಯ್ಸ್, ಅವರು ಮೊದಲು ತಮಿಳ್ನಾಡು ಅಂದ್ರೆ ಟೆಂಪಲ್ಸ್ ಅಡ್ಡ ಅಂತಾರೆ ಅದನ್ನು. ಯಾಕಂದರೆ ಅವ್ರು ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ದಾರೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ಕನ್ಸ್ಟ್ರಕ್ಷನ್ ವರ್ಕ್ ಆಲ್ರೆಡಿ ತುಂಬ ಸ್ವಿಂಗಾಗಿ ನಡೀತಾ ಇದೆ. ಇಲ್ಲೆಲ್ಲ ಪಿಲ್ಲರ್ಸ್ ಕೂಡ ಕೆತ್ತಾ ಇದ್ದಾರೆ. ಗಾಯ್ಸ್, ಇಲ್ಲಿ ತುಂಬ ಹಳೆಯ ಬಾವಿ ಇದೆ. ಈ ಬಾವಿ ಕೂಡ ಅರೌಂಡ್ 500 to 600 years ಬ್ಯಾಕ್ ಅಂತ ಹೇಳ್ತಾರೆ. ಬಟ್ ಈ ಟೆಂಪಲ್ ಹಿಸ್ಟ್ರಿ ಗೊತ್ತಿರೋರು ಒಬ್ರು ಇದ್ದಾರೆ. ಅವರೊಬ್ರಿಗೆ ಬಿಟ್ಟರೆ ಈ ಟೆಂಪಲ್ ಹಿಸ್ಟ್ರಿ ಅನ್ನೋದು ಎಲ್ಲರಿಗೂ ಗೊತ್ತಿಲ್ಲ. ಸುಮಾರು 500 to 600 ವರ್ಷ ಇತಿಹಾಸ ಇರೋ ಟೆಂಪಲ್ ಇದು. ಅರ್ಚಕರು ಇಲ್ಲ, ಹೊರಗಡೆ ಹೋಗಿದ್ದಾರಂತೆ. ಇನ್ನೊಬ್ರು ಇದ್ದರು, ಅವ್ರಿಗೆ ಕೇಳಿದೆ ನಾನು, ಸ್ವಾಮಿ ಈ ಟೆಂಪಲ್ ಸ್ವಲ್ಪ ನನಗೆ ಹಿಸ್ಟ್ರಿ ಹೇಳ್ತೀರಾ ಅಂತ ಹೇಳಿದಾಗ ಅವರು ಈ ಟೆಂಪಲ್ ಹಿಸ್ಟ್ರಿ ಯಾರಿಗೂ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಅಂತ ಹೇಳಿದರು. ಗಾಯ್ಸ್, ಹಳೆ ತೇರು. ಕಲ್ಯಾಣ ಮಂಟಪ ಪಕ್ಕದಲ್ಲೇ ಹೊಸ ತೇರಿರುತ್ತೆ. ಲಾಕ್ ಮಾಡಿದ್ದಾರೆ ಗಾಯ್ಸ್ ಗೇಟ್. ಇಲ್ಲಾಂದರೆ ನಿಮಗೆ ಓಪನ್ ಮಾಡಿ ತೋರಿಸಿದ್ದೆ. ಗಾಯ್ಸ್, ಈ ಏರಿಯಾ ಎಲ್ಲ ತುಂಬ ಫುಲ್ ಜನಗಳಾಗ್ಬಿಡ್ತಾರೆ. ತೇರು ಟೈಮಲ್ಲಿ ಮಾತ್ರ ಇಲ್ಲೆಲ್ಲ ಸಾವಿರಾರು ಜನ ಇರ್ತಾರೆ ಗಾಯ್ಸ್. ತೇರು ಟೈಮಲ್ಲಿ ನಿಂತ್ಕೊಳ್ಳೋಕ್ಕೂ ಪ್ಲೇಸ್ ಇರೋಲ್ಲ. ಎಷ್ಟೋ ಜನ ನೈಟ್ ಇಲ್ಲೇ ಹಾಲ್ಟ್ ಮಾಡ್ತಾರೆ. ತೇರು ಮುಗಿದ್ಮೇಲೆ ಇಲ್ಲೇ ಅಡುಗೆ ಮಾಡ್ಕೊಂಡು ಕೂಡ ತಿಂತಾರೆ. ಗೈಸ್, ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಆ ಸ್ಟೋನ್ ಇದರಲ್ಲಿ ಮುಳುಗಿಸಿ ಸುಣ್ಣ ಅಪ್ಲೈ ಮಾಡ್ತಾರೆ ಗೈಸ್. ಆ ಸ್ಟೋನ್ಗಳನ್ನ ನೀವು ನೋಡ್ಬೋದು ಇಲ್ಲಿ ಎಷ್ಟೊಂದು ಸ್ಟೋನ್ ಇದೆ ಅಂಥೇಳಿ. ಟೆಂಪಲ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿ ಅರೌಂಡ್ 3 months ಆಯಿತು. ಇನ್ನೂ 1 yearಲ್ಲೇ ಮುಗಿಸ್ತಾರಂತೆ. ಕನ್ಸ್ಟ್ರಕ್ಷನ್ ಎಲ್ಲ 1 yearಲ್ಲೇ ಮುಗಿಸಿ ಟೆಂಪಲ್ ಓಪನ್ ಕೂಡ ಮಾಡ್ತಾರೆ. ಟೆಂಪಲ್ ಓಪನ್ ಆಗೋ ಟೈಮಲ್ಲಿ ಗ್ಯಾರಂಟಿ ಖಂಡಿತ ಅದೊಂದು ಬ್ಲಾಗ್ ಮಾಡ್ತೀನಿ. ನಿಮಗೆ ಫ್ರೀ ಟೈಮ್ ಇದ್ದರೆ ಬಂದು ವಿಸಿಟ್ ಮಾಡಿ. ತುಂಬ ಚೆನ್ನಾಗಿ ಪೀಸ್ಫುಲ್ ಅಟ್ಮಾಸ್ಫಿಯರ್ ಇದೆ ಸುತ್ತಮುತ್ತಲೆಲ್ಲ. ಅಂದರೆ ತುಂಬ ಬಿಸಿಲಲ್ಲಿ ಮಾತ್ರ ಬರಬೇಡಿ. ಸುತ್ತಮುತ್ತಲು ಗುಡ್ಡ ಬೆಟ್ಟಗಳಿರೋ ಕಾರಣದಿಂದ ಹೀಟ್ ಮತ್ತೆ ರಿಫ್ಲೆಕ್ಟ್ ಆಗುತ್ತೆ. ತುಂಬ ಹೀಟ್ ಫೀಲ್ ಆಗ್ತೀರ. ಅದಕ್ಕೆ ಯಾವಾಗಾದರೂ ಕೂಲ್ ಕ್ಲೈಮೇಟ್ ಇದ್ದಾಗ ಬನ್ನಿ. ತುಂಬ ಒಳ್ಳೆ ಫೋಟೋಶೂಟ್ ಮಾಡೋಕೆ ಒಂದು ಒಳ್ಳೆ ಏರಿಯಾ ಇರುತ್ತೆ. ಫ್ಯಾಮಿಲಿ ಎಲ್ಲ ಟೆಂಪಲ್ ಹತ್ರ ಬಂದು ಕುಂತ್ಕೊಂಡು ಆ ದೇವರು ತಿಮ್ಮಪ್ಪನ ದರ್ಶನ ಮಾಡಿಕೊಂಡು ಪ್ರಸಾದ ತೊಗೊಂಡು ಹೋಗ್ರಿ. ತುಂಬ ಚೆನ್ನಾಗಿರುತ್ತೆ ಅಲ್ಲಿ. See you in next vlog. Take care guys. Please like, share and subscribe to my channel. See you in next vlog. Bye bye.